ರಘು, ಇಲ್ಲಿ ನನ್ನ ಪಾಯಿಂಟ್ ಇರೋದು ಇದರಲ್ಲಿ ಕೋಳಿ ಮಾರ್ತಿದ್ದಂಥ ಮನುಷ್ಯ ಅವನು ಸತ್ತ. ಇದರಲ್ಲಿ ಮೊನ್ನೆ ಮರಳು ಮಾರ್ತಿದ್ದಂಥ ಮನುಷ್ಯ, ಸಾಗಿಸ್ತಿದ್ದಂಥ ಮನುಷ್ಯ ಅವನು ಸತ್ತ. ಇನ್ನೊಂದು ಕಡೆ ಮೀನು ಮಾರ್ತಿದ್ದವನು ಅವನನ್ನು ಸಾಯಿಸಿದ್ರು. ಮರಳು ಮಾರೋನು ಇದ್ದಾನೆ, ಇದರಲ್ಲಿ ಮೀನು ಮಾರೋನು ಇದ್ದಾನೆ, ಕೋಳಿ ಮಾರೋನು ಇದ್ದಾನೆ. ಯಾವತ್ತಾದರೂ ಇಂಥ ಶಾಸಕರ ಮಗನ ಸಾಯಿಸ್ಬಿಟ್ರು? ಕೇಳಿಸ್ಕೊಳ್ಳಿ ರಘು, ಕೇಳಿಸ್ಕೊಳ್ಳಿ. ಇಂಥ ಶಾಸಕನ ಮಗನ ಸಾಯಿಸ್ಬಿಟ್ರಂತೆ, ಬೀದಿಲಿ ಹೆಣ ಮಾಡಿಬಿಟ್ರಂತೆ, MP ಮಗನ ಬರ್ಬರ್ವಾಗಿ ಒಂದು ಹಾಕ್ಬಿಟ್ರಂತೆ. MP ಮಕ್ಕಳೆಲ್ಲ ಡೈರೆಕ್ಟಾಗಿ ಇಳಿದು ಬಿಡ್ತಾರೆ ಅಲ್ಲಿಂದ. ವಿದೇಶಗಳೆಲ್ಲ ಅಧ್ಯಯನ ಮಾಡ್ತಿರ್ತಾರೆ, MLA ಮಗ ಅಧ್ಯಯನ ಮಾಡ್ತಿರ್ತಾನೆ, ಮಕ್ಕಳ ಅಧ್ಯಯನ ಮಾಡ್ತಿರ್ತಾರೆ. ಏಕಾಏಕಿ ಬಂದು ಪ್ಯಾರಾಚೂಟಿಂದ ಇಳಿದ ತಕ್ಷಣ ಏನು ಅಂದರೆ ಟಿಕೆಟು, ಎಲೆಕ್ಷನ್ನು, ಈ ಥರ ಎಲ್ಲ ಮನೆಗೆ ಹೋಗ್ಬಿಟ್ಟು ಯಾವುದೋ ಕೆಲವು ಕೊಳಗೇರಿಗಳಲ್ಲಿ ಬಡಪಾಯಿ ಮಕ್ಕಳನ್ನ ಕಂಕಳಲ್ಲಿ ಎತ್ಕೊಂಡ್ಬಿಟ್ಟು ಅಯ್ಯೋ ಚಿನ್ನ ಕಂದ ಮುದ್ದು ರನ್ನ ಅಂದ್ಬಿಟ್ಟು ತಲೆ ಸವರ್ಬಿಟ್ರು ಅಂದರೆ ನೆಕ್ಸ್ಟ್ ಅವರೇ ಶಾಸಕರು. ಸಾಯ್ತಿರೋದು ಯಾರು ಅಂದರೆ ಬಡವರು, ಕೂಲಿ ಮಾಡೋರು, ಇಂಡೈರೆಕ್ಟಾಗಿ ಕೂಲಿ ಮಾಡೋರು. ಅವನಿಗೊಂದು ಬದುಕಿರುತ್ತೆ ರೀ. ಕೋಳಿ ಮಾರದ ಒಂದು ಜೀವನ ಇತ್ತು, ಮೀನು ಮಾರದ ಒಬ್ಬ ಜೀವನ ಇದೆ, ಅಲ್ಲಿ ಮರಳು ಮಾರದ ಒಬ್ಬ ಜೀವನ ಇದೆ. ಸತ್ತವರೆಲ್ಲ ಇಂಥವ್ರ ಮಕ್ಕಳುಗಳೇ. ನಾನು ಇದನ್ನೇನೆ ಲಾಸ್ಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕ್ ಖರ್ಗೆ ಅವರು ಈಗಲ್ಲ ಕಳೆದ 6 ವರ್ಷದಿಂದ ಸತತವಾಗಿ ಕೇಳ್ತಾ ಇದ್ದಾರೆ. ಭಾಷಣ ಇಲ್ಲಿ ಯಾರೋ ಕೇಳ್ತಿದ್ರಪ್ಪ, ಬಿದ್ದಲ್ಲಿ 10 ಆಗುತ್ತೇವೆ, ಸತ್ತಲ್ಲಿ 1000 ಆಗುತ್ತೇವೆ. ಏನು ಪ್ರಚೋದನೆ ಇದು? ಹೌದು, ಯಾರು ಬಿದ್ದರೆ 10 ಆಗಬೇಕು, ಯಾರು ಬಿದ್ದರೆ 1000 ಆಗಬೇಕು, ಎಷ್ಟು 1000 ಹೆಣಗಳು ಬೇಕಿಲ್ಲಿ ಅಂತ. ಹೆಣ ನಿಲ್ಸಕ್ಕೆ ನಾವು ನೋಡ್ತಾ ಇದ್ದೀವಾ? ಇಲ್ಲ. ಕೊಲೆಗಳು ತಪ್ಪಿಸ್ತಾ ಇದ್ದೀವ ನಾವು? ಅದರಲ್ಲಿ ಹೆಚ್ಚುಗಾರಿಕೆ ಇರೋದು, ಎದೆಗಾರಿಕೆ ಇರೋದು. ಕೊಲೆಗಳು ತಡೆಯೋದ್ರಲ್ಲಿ, ಕೊಲೆಗಳು ಮಾಡಿಸೋದು ಎದೆಗಾರಿಕೆ ಅಲ್ಲ. ಇವತ್ತು ಇವನ ಮನೇಲಿ ಮಚ್ಚಿನ ಮಸಿತಾ ಇರ್ತಾರೆ, ನಾಳೆ ಅವನ ಮನೇಲಿ ಮಸಿತಾ ಇರ್ತಾನೆ ಅಷ್ಟೇ. ನಾನು ಇದನ್ನೇ ರಮಾಕಾಂತ್ ಹೇಳ್ತಾ ಇರ್ತಕ್ಕಂಥದ್ದು, ಏನು ಕಳೆದ ನೀವು ಹೇಳಿದ್ರಿ 49 ಹೆಣಗಳು ಸತ್ತಿದ್ದಾವೆ, ಅವೆಲ್ಲ ಹಿಂದುಳಿದ ವರ್ಗದವರು, ದಲಿತ ವರ್ಗದ, ಹಿಂದುಳಿದ ವರ್ಗದವರು, ಮೇಲ್ವರ್ಗದವರು, ಮತ್ತು ಏನು ಶಾಸಕರು ಅಂತ ಏನು ಇದು BJPಯ ಮೇಲ್ವರ್ಗದ ಮೇಲ್ಪಂಕ್ತಿಯ ನಾಯಕರಿದ್ದಾರೆ, ಅವರ ಕುಟುಂಬದವರು ಯಾರಾದ್ರೂ ಒಬ್ಬರನ್ನ ಹೋಗ್ಲಿ, ಅದ್ರ ಬಜರಂಗ ದಳದ ಏನು ತ್ರಿಶೂಲ ಹಿಡ್ಕೊಳ್ಳೋಕೆ, ನೆಲಗೆಲ್ಲ ಹಾಕೊಳ್ಳೋಕೆ ಒಬ್ಬರನ್ನ ತೋರಿಸಿ ಅಂದ್ರೆ ಕೇವಲ ಇದು BJP ನಾಯಕರು ಬಡವರು ಮತ್ತೆ ಹಿಂದುಳಿದ ವರ್ಗದವರನ್ನ ಶೋಷಣೆ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಈಗ ಈ ತಮ್ಮ ವಾಹಿನಿ ಮುಖಾಂತರ ಆಗ್ರಹ ಮಾಡೋದೇನು ಅಂತಾನೆ, ಮನವಿ ಮಾಡೋದೇನು ಅಂದ್ರೆ, ದಯವಿಟ್ಟು ತಾವು ಯಾರು ಹಿಂದುಳಿದ ವರ್ಗದವರು ಇದ್ರಿ ಈ ಟ್ರ್ಯಾಪ್ಗೆ ದಯವಿಟ್ಟು ಬೀಳಕ್ ಹೋಗ್ಬೇಡಿ. ಓಕೆ, ನೀವು ನಿಮ್ಮ ವೈಯಕ್ತಿಕವಾದಂಥ ಜೀವನ ನೋಡ್ಕೊಳ್ಳಿ, ಬಟ್ ನೀವು ಹಾಗೇನಾದ್ರು ನೀವು ಬರಬೇಕು ಅಂದ್ರೆ ಶಾಸಕರ ಮಕ್ಕಳುಗಳು ಮತ್ತೆ ನಾಯಕರ ಮಕ್ಕಳುಗಳು ನಿಮ್ಮ ಜೊತೆ ಬೀದಿಗೆ ಹೋರಾಟಕ್ಕೆ ಬರ್ತಾರೆ. ಕೇಳಿ, ಬೀದಿಗೆ ಹೆಣ ಆಗೋದಕ್ಕೆ ನೀವು ಬೇಕು, ಆದ್ರೆ ರಾಜಕೀಯ ಮಾಡೋದಕ್ಕೆ, ಅವ್ರನ್ನ ಮಕ್ಕಳನ್ನು ಓದಿಸೋದಕ್ಕೆ, ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಜೀವನ ನಡೆಸೋದಕ್ಕೆ ಮಾತ್ರ BJP ನಾಯಕರು. ಈಗ ಪ್ರವೀಣ್ ನೆಟ್ಟಾರು ಸತ್ತಾಗ ಯಾರಾದರೂ ಕಾಂಗ್ರೆಸ್ ನಾಯಕರನ್ನು ಬ್ಯಾನ್ ಮಾಡಿದ್ರಾ? ನೀವು ಪ್ರವೀಣ್ ನೆಟ್ಟಾರು ಮನೆಗೆ ಬರಬಾರ್ದು, ನೀವು ಇಲ್ಲಿ ಬಂದು ಪರಿಹಾರದ ಬಗ್ಗೆ ಏನು ಪರಿಹಾರ ಕೊಡಬಾರ್ದು, ಕನಿಷ್ಠ ಒಂದು ಸಾಂತ್ವನ ಹೇಳಬಾರ್ದು, ನಿಮ್ಮನ್ನ ತಡೆದಿದ್ರಾ? ನೆಟ್ಟಾರು ಮಾಡೋಕ್ಕೆ ಇಲ್ಲ. ಇದೇ ರೀತಿ ಮುಸ್ಲಿಂ ನಾಯಕರು ಅಥವಾ ಮುಸ್ಲಿಂ ಹುಡುಗರು ಸತ್ತಾಗ BJPಯವ್ರನ್ನ ಯಾರು ತಡೆದಿರಲಿಲ್ಲ. ನೋಡಿ, ಪ್ರವೀಣ್ ನೆಟ್ಟಾರು ಅಂದಿನ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಮನೆಗೆ ಹೋಗ್ಲಿಲ್ಲ, 20 ಲಕ್ಷ ಪರಿಹಾರ ಘೋಷಿಸಿದ್ರು. ಅಂದ್ರೆ ಒಬ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 7 ಕೋಟಿ ಕನ್ನಡಿಗರನ್ನು ಈಕ್ವಲ್ ಆಗಿ ನೋಡ್ಬೇಕಾಗ್ತಕ್ಕಂತ ಮುಖ್ಯಮಂತ್ರಿಗಳೇನೆ ಈ ರೀತಿ ಡಿಸ್ಕ್ರಿಮಿನೇಟಿವ್ ಮಾಡಿದಾಗ ಏನಾಗ್ತದೆ? ಘಾಸಿ ಆಗ್ತದೆ ಮನಸ್ಸಿಗೆ. ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಸರಿ ಮಾಡ್ಬಿಟ್ರಿ ಅದನ್ನ. ಈಗ ಹಾಗಾದ್ರೆ ಅಲ್ಲ, ಶೆಟ್ಟಿ ಮನೆಗೆ ಹೋಗ್ಬಿಟ್ರಿ ನೀವು. ಅಲ್ಲ, ಶೆಟ್ಟಿ ಮನೆಗೆ ಹೋದ್ರ ನೀವು? ರೌಡಿ ಶೆಟ್ಟರ್ ಮನೆ ಅಂತ ನಾವು ಹೋಗಿಲ್ಲ. ಎಸ್, ರೌಡಿ ಶೆಟ್ಟರ್ ಅನ್ನ ಇವರೇ ಕೇಸ್ ಹಾಕಿರ್ತಕ್ಕ ನಾವಲ್ಲ. ಬಿಜೆಪಿಯ ಸರ್ಕಾರವೇ ಅವ್ರ ಮೇಲೆ ಕೇಸ್ ಹಾಕಿದೆ, ಅವರೇ ಡಿಕ್ಲೇರ್ ಮಾಡಿದ್ದಾರೆ ಇವರೊಬ್ಬ ರೌಡಿ ಶೀಟರ್ ಅಂತ ಹೇಳಿ. ನಾವೊಬ್ಬರು ರೌಡಿ ಶೀಟರ್ ಮನೆಗೆ ಹೋಗಿ ಏನಾದ್ರು ನಾವು ಸಾಂತ್ವನ ಮಾಡಿದಿದ್ರೆ, ಎಸ್, ರೌಡಿ ಶೀಟರ್ ಮನೆಗೆ ಹೋದ ಕಾಂಗ್ರೆಸ್ ನ ಮುಖ್ಯಮಂತ್ರಿಗಳು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಶರತ್ ಬಂಡವಾಳದ ಮನೆಗೆ ಯಾರು ಹೋಗಿದ್ರಿ? ಹರೀಶ್ ಬಂಟ್ವಾಳದ ಮನೆಗೆ ಯಾರು ಹೋಗಿದ್ರಿ? ಪ್ರಶಾಂತ್ ಪೂಜಾರಿ ಮನೆಗೆ ಯಾರು ಹೋಗಿದ್ರಿ? ಮಾತಾಡ್ಬೇಕ್ರಿ ರಘು, ಶರತ್ ಬಂಡವಾಳದ ಮನೆಗೆ ಹೋದ್ರ ನೀವು? ನಾವು ಮುಖ್ಯಮಂತ್ರಿ ಶರತ್ ಬಂಡವಾಳ ಯಾರು ಅಂತ ಹೇಳ, ಯಾರು ಅಂತ ಹೇಳಿ ಅವ್ರ ತಂದೆ ಇಸ್ತ್ರಿ ಮಾಡ್ಕೊಡ್ತಾ ಇದಾರೆ ಕಾಂಗ್ರೆಸ್ನ ಶಾಸಕರ ಮೇಲೆ ಕೆಲಸ ಮಾಡಿದಂತ ಮನುಷ್ಯ. ಹೌದು, ನಮ್ಮ ಸ್ಥಳೀಯ ನಾಯಕರು, ಅಲ್ಲಿನ ಮುಖ್ಯಮಂತ್ರಿಗಳು ಹೋಗಿ ಮನೆಗೆ ಹೋಗಿ ನಮ್ಮ ಸರ್ಕಾರ ಇರ್ಲಿಲ್ಲ ಆಗ, ಅವರು ಕಾಂಗ್ರೆಸ್ ನಾಯಕರ ಮನೆಯ ಬಟ್ಟೆಯನ್ನ ಇಸ್ತ್ರಿ ಮಾಡಿಕೊಟ್ಟಿದ್ರು ಅವ್ರ ತಂದೆ, ಅವ್ರ ಮಗ ಶರತ್ ಮಡಿವಾಳ. ಹೌದು, ನಾವು ನಮ್ಮ ನಾಯಕರುಗಳು ಏನು ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ, ನಾವು ಶಾಂತಿಯನ್ನ ಕಾಪಾಡುವುದು ನಮ್ಮ ಮೂಲ ಧರ್ಮ, ಅದನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಿಜವಾಗ್ಲೂ ಇನ್ಸ್ಟಿಗೇಟ್ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಥವಾ ನಾಯಕರಾಗ್ಲಿ, ಕಾಂಗ್ರೆಸ್ ಪಕ್ಷದ ಯಾವುದೋ ಒಬ್ಬ ನಾಯಕನಾದ್ರೂ ಈ ಪ್ರಚೋದನೆ ಕೊಡ್ತಕ್ಕಂಥ ಕೆಲಸವನ್ನು ಯಾರನ್ನ ಮಾಡಿದ್ದಾರಾ? ನಾನು ಆಗ್ರಹ ಮಾಡ್ತಾ ಇರ್ತಕ್ಕ BJP ನಾಯಕರು, ಯಾಕೆ BJP ಏನು ಶಾಸಕರು ಇರ್ತಕ್ಕಂತ ಜಾಗದಲ್ಲೇ ಕೊಲೆಗಳಾಗ್ತಾ ಇದೆ, ನೀವ್ಯಾಕೆ ಇನ್ಸ್ಟಿಗೇಟ್ ಮಾಡ್ತಿದ್ರೆ? ಮೊನ್ನೆನೂ ಕೂಡ ಪ್ಲೇಸ್ ಹೇಳಿದ್ರಲ್ಲ, ಅಲ್ಲಾರು ಶಾಸಕರು ಇರ್ಲಿಲ್ಲ, ಅಲ್ಲಿ ಕೊಲೆಗಳಾಗ್ಲಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಶಾಸಕರ ಕಡೆ ಆಗ್ಲಿಲ್ವಾ? ತನ್ವೀರ್ ಸೇಠ್ ಕುತ್ತಿಗೆ ಮಚ್ಚಾಕ್ದವನು ಹೇಳ್ತೀನಿ ಕೇಳಿ. ಈಗ ಇದು ಬೆಂಗಳೂರಿನಲ್ಲಿ ಚಿಕ್ಕಪೇಟೆನಲ್ಲಿ ಚಂದ್ರ ಕೊಲೆ ಆಯ್ತು.
ಓಕೆ, ಈಗ ಇದರಲ್ಲಿ ಕೊಲೆ ಆಗಿರ್ಲಿಲ್ಲ, ಪೊಲೀಸ್ ಸ್ಟೇಷನ್ ಗಲಾಟೆ ಆಗಿದೆ, ಹುಬ್ಬಳ್ಳಿಲಿ ಗಲಾಟೆ ಆಗಿದೆ. ಯಾರ್ದು? ಇದೇ ಬಿಜೆಪಿ ಕ್ಷೇತ್ರ, ಬಿಜೆಪಿ ಶಾಸಕರು ಇರ್ತಕ್ಕಂಥ ಕ್ಷೇತ್ರ. ತನ್ವೀರ್ ಸೇಠ್ ಅವರು ಆಗಿರ್ತಕ್ಕಂಥ SDP ನಲ್ಲಿ ಗಲಾಟೆ ಆಗಿರತಕ್ಕಂಥದ್ದು, ಅವರು ಅಲ್ಲಿ ಕೊಲೆ ಅಲ್ಲ, ಗಲಾಟೆ ಆಗಿದೆ, ಒಪ್ಕೊಳ್ತಾನೆ, ಅದು ಕಾಂಗ್ರೆಸ್ ಶಾಸಕರು. ಆದ್ರೆ ಮೆಜಾರಿಟಿ ಏನೀಗ ನಾವು ಹಿಂದುತ್ವದ ಅಥವಾ ಏನೋ ಇದು ಕಮ್ಯುನಲ್ ಇದಂತ ಹೇಳ್ತೀವಿ, ಆ ಬಾಯ್ಲಿಂಗ್ ಪಾಯಿಂಟ್ ಅಂತ ಏನು ನಾವು ಇದನ್ನ ಕೋಸ್ಟಲ್ ಏರಿಯಾ ಕರಿತಾ ಇದ್ವಿ, ದಟ್ ಈಸ್ ರೂಲ್ಡ್ ಬೈ ಬಿಜೆಪಿ MLA. ಮೋಹನ್ ರಮಾಕಾಂತ್ ಇಲ್ಲಿ ಈಗ ನಿಮಗೆ ಇವನು ರಹಿಮಾನ್ ಮನೆಗೆ ಹೋಗಬೇಡಿ ಅಂತ ಯಾರಾದರೂ ಹೇಳಿದ್ದಾರೆ ನಿಮಗೆ? ನಿಮ್ಮ CT ರವಿ ಅವ್ರನ್ನ ತಡೆದಿದ್ದಾರಾ, ಶೋಭಾ ಅವ್ರನ್ನ ತಡೆದಿದ್ದಾರಾ, ಮಂಗಳೂರು ಭಾಗದ ಶಾಸಕರನ್ನ ತಡೆದಿದ್ದಾರಾ, ಫಾಜಿಲ್ ಮನೆಗೆ ಹೋಗಬೇಡಿ ಅಂತ ಯಾರಾದರೂ ಹೇಳಿದ್ದಾರಾ? ಬೇಕಾದಷ್ಟು ಜನ ಇದ್ದಾರೆ. ಸೇಮು ವಯಸ್ಸಾವರ್ಸರನ್ನು ಕೇಳ್ತಾ ಇದ್ದೀನಿ, ಇಬ್ಬರನ್ನೂ ಕೂರ್ಕೊಂಡೇ ಕೇಳ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ರಮಾಕಾಂತ್, ನೀವೇ ಬೈಫರ್ಕೇಟ್ ಮಾಡ್ಬಿಟ್ಟು ನೀವೇ ಲೇಬಲ್ ಅಂಟಿಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹಣೆ ಮೇಲೆ. ಅಲ್ಲ ರಮಾಕಾಂತ್, ಈಗ ನಾನು ಆ ವಿಷಯಕ್ಕಿಂತ ಬರ್ತೀನಿ, ನಾನು 100% ಆನ್ಸರ್ ಮಾಡ್ತೀನಿ. ಐ ಥಿಂಕ್ ಅತಿ ಮುಖ್ಯವಾಗಿ ಇವತ್ತು ಚರ್ಚೆ ಮಾಡೋಕ್ಕಾಗಿರೋದು ರಮಾಕಾಂತ್, ಲಾ ಅಂಡ್ ಆರ್ಡರ್ ಸಿಚುವೇಶನ್. ಐ ಥಿಂಕ್ ವೆರಿ ಇಂಪಾರ್ಟೆಂಟ್, ಪ್ರೈಮ್ ಇಂಪಾರ್ಟೆನ್ಸ್ ಕಳೆದ 2 ವರ್ಷಗಳು ತಗೊಂಡ್ರೆ. ಇವಾಗ ಮಂಗಳೂರು ಭಾಗದ್ದೇ ತಗೊಳ್ಳಿ, ಆಯ್ತಲ್ಲ. ಕೊಲೆಗೆ ಕೊಲೆ ಅದು ಸೊಲ್ಯೂಷನ್ ಅಲ್ಲ, ತಲೆ ಸೊಲ್ಯೂಷನ್ ಅಲ್ವೇ ಅಲ್ಲ. ಅದು ಯಾರಾದ್ರೂ ಸರಿ, ಐ ಆಮ್ ವೆರಿ ಕ್ಲಿಯರ್ ಆ ವಿಚಾರದಲ್ಲಿ. ಆಯ್ತಲ್ಲ, ನಾನು ಕಾಂಗ್ರೆಸ್ ಅವ್ರ ತರ ಬರೀ ಒಂದ್ ಧರ್ಮದ ಪರವಾಗಿ ಸಾರಿ ಆ ಥರ ಮಾತಾಡೋದು ನನಗೆ ಬರಲ್ಲ. ಕೊಲೆಗೆ ಕೊಲೆ ಅನ್ನೋದು ಯಾವತ್ತೂ ಪ್ರತೀಕಾರ ಅನ್ನೋದಾಗ್ಬೋದು, ಅದು ನಿಮಗೆ ಸೊಲ್ಯೂಷನ್ ಅಲ್ವೇ ಅಲ್ಲ. ಬಿಕಾಸ್ ಇದು ಸಂವಿಧಾನ, ಪ್ರಜಾಪ್ರಭುತ್ವ ಇರುವಂತಹ ದೇಶ, ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ, ಕಾನೂನು ಇದೆ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಆಸ್ ಸಿಂಪಲ್ ಆಸ್ ದಟ್, ಗೊತ್ತಾಯ್ತಲ್ಲ. ನಾನು ಹೇಳ್ತಿರೋದು ಕಾನೂನು ಸುವ್ಯವಸ್ಥೆ ಅಂತ ತಗೊಂಡ್ರೆ ರಾಜ್ಯದಲ್ಲಿ ನೀವು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿದ್ರೆ, ಇವರು ನಮ್ಮ ಪಾಕಿಸ್ತಾನದ ವಾರ್ ವಿಚಾರದಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿದ್ರಲ್ಲಪ್ಪ, ಇವ್ರಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು? ಇವ್ರು ಗೊತ್ತಾಗ್ಲಿಲ್ವಾ ಅವ್ರಿಗೆ? ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದಾರೆ? ಮಂಗಳೂರು ಪೊಲೀಸ್, ದಕ್ಷಿಣ ಕನ್ನಡ ಪೊಲೀಸ್ ಅಷ್ಟು ವೀಕಾ? ಏನ್ ಮಾಡ್ತಾರೆ ಅಲ್ಲಿ ಪೊಲೀಸ್ನವರು? ಇತರ ನಡೀತಿದೆ ಅಲ್ವಾ? ಇವ್ರು ಗೊತ್ತಾಗಲ್ವಾ? ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ, ಪೊಲೀಸ್ನವ್ರಿಗೆ? ಗೃಹ ಸಚಿವರು ಏನ್ ಮಾಡ್ತಾ ಇದಾರೆ? ಈಗ ದಿನೇಶ್ ಗುಂಡೂರಾವ್ ಇವತ್ತು ಮಾತಾಡ್ತಿದಾರ, ಇಷ್ಟ ದಿವಸ ಏನ್ರಿ ಮಾಡ್ತೀರಿ ದಿನೇಶ್ ಗುಂಡೂರಾವ್? ಹೋಗಕ್ಕಾಗಲಿಲ್ಲ ದಿನೇಶ್ ಗುಂಡೂರಾವ್ 2 ವರ್ಷದಿಂದ ನಿಮ್ಗಲ್ಲಿ ಹೋಗಿ ನೋಡಕ್ಕಾಗಲಿಲ್ಲ. ನಿಮ್ಗೆ ಎಷ್ಟು ಮೀಟಿಂಗ್ ಅಲ್ಲಿ ಮಾಡಿದೀರಾ, ಎಷ್ಟು ರಿವ್ಯೂ ಮಾಡಿದೀರಾ ನೀವು ಅಲ್ಲಿ? ಗೃಹ ಸಚಿವರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಸ್ಟಡಿ ಮಟ್ಟದಲ್ಲಿ ಏನಾಗ್ತಿದೆ ಅಂತ ಏನ್ ಮಾಡಿದಿರಾ ನೀವು? ಇವತ್ತು ಬಂದು ಕುತ್ಕೊಂಡ್ಬಿಟ್ಟು ಬಿಜೆಪಿ ಅವ್ರ ಮೇಲೆ RSS ಮೇಲೆ ಅಂತ ಹಾಕ್ತಿರಲ್ಲ. ನಿಮ್ದು ಗವರ್ನಮೆಂಟ್, ನೀವು ಅಡ್ಮಿನಿಸ್ಟ್ರೇಷನ್, ನೀವೇನ್ ಮಾಡಿದೀರಾ? ಅಸಮರ್ಥ ಒಂದು ಗೃಹ ಸಚಿವರು ಯಾರಾದ್ರೂ ಇದ್ರೆ ನಾನ್ ನೋಡ್ದಂಗೆ ಕರ್ನಾಟಕದ ಇತಿಹಾಸದಲ್ಲಿ ಐ ಥಿಂಕ್ ಈಸ್ ನನ್ ಅದರ್ ದನ್ G. ಪರಮೇಶ್ವರ್. ನೀವು ಡೇ 1 ಇಂದ ತಗೊಳ್ಳಿ, ಅಧಿಕಾರಕ್ಕೆ ಬಂದಾಗ್ಲಿಂದ ನೀವು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಅದಾದ ತಕ್ಷಣ ಸೀರಿಯಸ್ನೆಸ್ ಗೊತ್ತಾಗ್ಲಿಲ್ಲ, ಅದೇನೋ ಪರ್ಸನಲ್ ಬಿಸ್ನೆಸ್ ವೆಂಜನ್ಸ್ ಆಗೋಯ್ತು ಅಂತ ಇವ್ರು DCMA ಹೇಳ್ಬಿಟ್ರು. ನೆಕ್ಸ್ಟ್ ಇನ್ನೊಂದು ಈವ್ ಟೀಸಿಂಗ್ ಆದಾಗ ಬೆಂಗಳೂರು ಅಂತ ಸಿಟಿನಲ್ಲಿ ಇದು ಸಾಮಾನ್ಯ ನಡೆ ಅಂತ ಹಿಂಗೆಲ್ಲ ಹೇಳಿಕೆಗಳು ಕೊಟ್ಬಿಟ್ರು. ತಿರ್ಗಾ ಗಾಂಜಾಗಳು ನಿಮ್ಗೆ ಎಷ್ಟೆಷ್ಟು ಕೆಜಿ ಗಟ್ಲೆ ಬರ್ತಾ ಇದೆ, ಆಯ್ತಾ? ತಿರ್ಗಾ ಎಷ್ಟು ಕೊಲೆಗಳಾಗ್ತಾ ಇದಾವೆ. ತಿರ್ಗಾ ಆಮೇಲೆ ಏನ್ ಹೇಳ್ತಾರೆ ಅದಕ್ಕೆ, ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ಗಳಾಗಿರೋದು ಯಾರು? ಈ ಉದಯಗಿರಿ ಆಗ್ಬೋದು ಎಲ್ಲಾನು. ಸೊ ನೀವು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಲಾ ಅಂಡ್ ಆರ್ಡರ್ ಎಲ್ಲಿದೆ ಇವತ್ತು ರಾಜ್ಯದಲ್ಲಿ? ಇಟ್ ಇಸ್ ಲಿಟರಲಿ ಕೊಲಾಪ್ಸ್. ನನ್ ಕೇಳಿದ್ರೆ ಮೇಜರ್ ನಾವಿಲ್ಲಿ ನೋಡ್ಬೇಕಾದ್ರೆ ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಆಗಿರೋದು, ಅದ್ರ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ ಆಗಬೇಕು ರಮಾಕಾಂತ್ ಇದ್ರಲ್ಲಿ. ಏನೇ ಇರ್ಲಿ, ಬಿಕಾಸ್ ಅಲ್ಟಿಮೇಟ್ಲಿ ಯಾರು ಕಂಟ್ರೋಲ್ ತಗೋಬೇಕು? ಯಾರು ಸರ್ಕಾರದಲ್ಲಿ ಇರ್ತಾರೋ, ಯಾರು ಅಧಿಕಾರಿಗಳು ಇರ್ತಾರೋ, ಯಾರು ಪೊಲೀಸರು ಇರ್ತಾರೋ, ದಯವಿಟ್ಟು ಅದ್ರ ಬಗ್ಗೆ ಚರ್ಚೆಗಳಾಗ್ಲಿ ಜಾಸ್ತಿ. ನಾನು ಹೇಳ್ತಾ ಇರೋದು ದಿನೇಶ್ ಗುಂಡೂರಾವ್ ಇವತ್ತು ಮಾತಾಡೋದಲ್ಲ, ಮುಂಚೆನೆ ಹೋಗ್ಬೇಕಾಗಿತ್ತಲ್ಲ, ಇವತ್ತೇನಕ್ಕೆ ಮಾಡ್ತಾ ಇರಲಿ? ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಇರ್ಲಿಲ್ವಾ ಹಾಗಾದ್ರೆ?